ನೀವೊಬ್ಬರು ನಿರ್ದೇಶಕರು, ಹೇಳಿ ಕೇಳಿ ಮಣಿರತ್ನಂ ಅವರು ನಿಮ್ಮ ಆತ್ಮೀಯರು. ಸುಹಾಸಿನಿಯವರಂತೂ ನಿಮ್ಮ ಅನೇಕ ಚಿತ್ರಗಳಲ್ಲಿ ಅಭಿನಯ ಮಾಡಿದ್ದಾರೆ. ಬಂಧನ ಇರ್ಬೋದು ಅಥವಾ ಮುತ್ತಿನಹಾರ ಇರ್ಬೋದು. ಹೀಗಾಗಿ ಸಹಜವಾಗಿ ನಿಮಗೊಂದು ಆಪ್ತತೆ ಇರುತ್ತೆ. ನೀವು ಕಮಲಾಸನ್ ಮುಖ ಒಂದು ಕಡೆಗಾದರೆ ಮಣಿರತ್ನಂ ಅವರ ನಿರ್ದೇಶಕತ್ವವನ್ನು ಕೂಡ ನೋಡಬೇಕಾಗತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಮಣಿರತ್ನಂ ಅವರ ಭಾಗ ಕೂಡ ಆಗಿರುವಂಥ ಹಿನ್ನೆಲೆಯಲ್ಲಿ ನಿರ್ದೇಶಕರ ಸಂಘನೇ ಇರ್ಬೋದು ಅಥವಾ ವಾಣಿಜ್ಯ ಮಂಡಳಿ ಯಾವ ರೀತಿ ನೋಡುತ್ತೆ? ಅಲ್ಲ, ನಾನೀಗ ಮಣಿರತ್ನಂ ಅವ್ರ ಹತ್ರ ಮಾತಾಡಿದೆ. ಮಣಿರತ್ನಂ ಅವ್ರ ಹತ್ರ ಪರ್ಸ್ನಲ್ಲಾಗಿ ನಾನು ಫೋನ್ನಲ್ಲಿ ಮಾತಾಡಿ, ನೋಡಿ ಇದು ತುಂಬ ವಿಷಯ ದೊಡ್ಡದಾಗಿ ಬೆಳೀತಾ ಇದೆ, ಒಂದು ಹೇಳಿರೋದನ್ನು ಅವ್ರು ವಾಪಸ್ ತೊಗೊಂಡು ಒಂದು ರಿಗ್ರೆಟ್ ಮಾಡಿದ್ರೆ ಈ ವಿಲ್ ಬಿ ಎ ಗ್ರೇಟ್ ಅಂತಲೇ ಹೇಳಿದೆ. ಅದು ಪಾಪ ಅವ್ರಿಗೂ ಅದು ಗೊತ್ತಿದೆ, ಯಾರಿಗೆ, ಮಣಿರತ್ನಂ ಅವ್ರಿಗೂ. ಇದು ಎಲ್ಲೋ ಒಂದು ಈಗೋ ಪ್ರಶ್ನೆಯಲ್ಲಿ ಸಿಗಾಕೊಂಬಿಟ್ಟಿದೆಯಾ ಅನ್ನೋದು ಒಂದು ನನ್ನ ಪ್ರಶ್ನೆ. ಯಾಕೆಂದರೆ ನಾನೇನು ಕಮಲಾಸನ್ ಹತ್ರ ಡೈರೆಕ್ಟಾಗಿ ಮಾತಾಡಿಲ್ಲ. ನಾನು ಹಿಂದೆ ಎಲ್ಲ ಗಂಟೆಗಟ್ಟಲೆ ಮಾತಾಡಿದ್ದೀವಿ, ನಾನು ಕಮಲಾಸನ್ ಕಾವೇರಿ ಗಲಾಟೆ ಇದ್ದಾಗ. ಅವರು, ನಾನು, ರಮೇಶ್, ನಮ್ಮ ಆ್ಯಕ್ಟರ್ ರಮೇಶ್ ಇದ್ದಾರಲ್ಲ, ಎಷ್ಟು ಮುಖ್ಯ ನಮ್ಮ ಒಂದು ರಾಜ್ಯಗಳಲ್ಲಿ ನಮ್ಮ ಸಂಬಂಧ ಎಷ್ಟು ಮುಖ್ಯ, ಈ ವಿಷಯಗಳನ್ನ ಎಷ್ಟರ ಮಟ್ಟಕ್ಕೆ ನಾವು ಬೆಳೆಯೋಕ್ಕೆ ಬಿಡಬಾರ್ದು ಅನ್ನೋ ಥರದಲ್ಲಿ. ಹಾಗೆ ಈ ವಿಚಾರನೂ ಇದನ್ನು ಈಗ ಕನ್ನಡಕ್ಕೆ ಹಾರ್ಟ್ ಆದಾಗ ನಾವು ನಿಲ್ಲಿಲ್ಲ ಅಂದರೆ ಮತ್ತೆ ನಾವು ಕನ್ನಡದಲ್ಲಿ ಹುಟ್ಟಿ ಕನ್ನಡದಲ್ಲಿ ಬೆಳೆದು ಕರ್ನಾಟಕದಲ್ಲಿದ್ದು ಏನು ಪ್ರಯೋಜನ? ಸೊ ನಮ್ಮ ಭಾಷೆನ ನಾವು ಕಾಪಾಡ್ಕೋಬೇಕು. ಅದಕ್ಕೆ ಇತಿಹಾಸ 2,500 ವರ್ಷದಿದೆ. ಆಮೇಲಿಂದ ಕರ್ನಾಟಕ ಅನ್ನೋದು ಎಲ್ಲಿಂದ ನೃಪತುಂಗನ ಕಾಲದಿಂದನೂ ಇದೆ. ನಾವು ಯಾವುದೇ ಬೇರೆ ಭಾಷೆನೇ ನಾವು ಪರಭಾಷಾ ಚಿತ್ರಗಳು ಬೇಡ ಅಂದಾಗಲೂ ನಾವು ರಾಜ್ಕುಮಾರ್ ಅವ್ರು ಹೇಳಿದ್ದು, ನೀವು ಬದುಕಿ ನಮ್ಮನ್ನು ಬದುಕಿಸಿ ಅಂತ. ಯಾರೂ ನೀವು ಬರಬೇಡಿ ಅಂತಲೇ ಹೇಳಲಿಲ್ಲ, ನೀವು ಬದುಕಿ ನಮ್ಮನ್ನು ಬದುಕಿಸಿ ಅನ್ನೋ ಥರದಲ್ಲೇ ಮಾತಾಡಿದ್ದು. ಆದ್ದರಿಂದ ಇದು ಇಷ್ಟು ದೊಡ್ಡದಾಗೋದಕ್ಕೆ ಕಮಲಾಸನ್ ಅವರು ಒಂದು ದೊಡ್ಡ ಮನಸ್ಸು ಮಾಡಿದ್ದೇನೆ. ಆಯಿತು, ನಾನು ಏನೋ ಒಂದು ಇದರಲ್ಲಿ ಹೇಳಿದ್ದೀನಿ, ಇದು ತಪ್ಪಾಗಿದೆ, ನಾನು ವಿಷಾದ ಪಡಿಸ್ತೀನಿ ಅಂತ ಹೇಳಿದರೆ ಎಲ್ಲ ಸಂತೋಷವಾಗಿ ಆಲ್ ಈಸ್ ವೆಲ್ ದಟ್ ಎಂಡ್ಸ್ ವೆಲ್ ಅನ್ನೋ ಥರದಲ್ಲಿ ಆಗಿರೋದು. ಸರ್, ಇನ್ನು ಶಿವರಾಜ್ ಕುಮಾರ್ ಅವರು ಇದ್ದಾರೆ, ಅವರಿಗೆ ವಿತ್ ಡ್ಯೂ ರೆಸ್ಪೆಕ್ಟ್, ಚಿತ್ರರಂಗದವರು ಶಿವರಾಜ್ ಕುಮಾರ್ ಅವರನ್ನು ಅನೇಕರು ಪ್ರಶ್ನೆ ಮಾಡ್ತಾರೆ. ಅವರು ಸಹಜವಾಗಿ ಒಂದು ಧರ್ಮ ಸಂಕಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂತ. ನಿಜವಾಗ್ಲೂ ಪಾಪ ಅವ್ರಿಗೇನಾಗಿದೆ, ಅವರನ್ನು ಫಂಕ್ಷನ್ಗೆ ಕರೆದಿದ್ರು, ಅಲ್ಲಿ ಆ ಥರ ಹೇಳಿದ ಮೇಲೆ ಅವ್ರಿಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದೆ ಅದರದ್ದು ತೀವ್ರತೆ ಏನು ಅಂತ. ಅವರು, ಯಾಕೆಂದರೆ ರಾಜ್ಕುಮಾರ್ ಅವರು, ನಾನು ನೋಡ್ದಂಗೆ ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಹಲವಾರು ಹೋರಾಟ ಮಾಡಿದ್ದೀನಿ. ಕನ್ನಡದ ಪ್ರಶ್ನೆ ಬಂದಾಗ ಅವರು ಮೊದಲು ಉತ್ತರ ಕೊಟ್ಬಿಡೋರು. ಶಿವರಾಜ್ ಕುಮಾರ್ ಅವರು ಈ ಒಂದು ಸಂದಿಗ್ಧದ ಪರಿಸ್ಥಿತಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಬಟ್ ಏನೇ ಆದರೂ ಶಿವರಾಜ್ ಕುಮಾರ್ ಅವ್ರಿಗೆ ಕನ್ನಡ ಮುಖ್ಯ ಆಗಬೇಕೇ ವಿನ ಕಮಲಾಸನ್ ಮುಖ್ಯ ಅಲ್ಲ. ಯಾಕೆಂದರೆ ರಾಜ್ಕುಮಾರ್ ಮಗ ಆಗಿ ಕರ್ನಾಟಕದಲ್ಲಿ ಇವತ್ತು ರಾಜ್ಕುಮಾರ್ ಇಲ್ದಿರೋ ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರ ಒಂದು ರೆಪ್ರೆಸೆಂಟೇಟಿವ್ ಕನ್ನಡಕ್ಕೆ. ಅವರು ಯಾರನ್ನೂ ಕೇರ್ ಮಾಡಬೇಕಾಗಿಲ್ಲ, ಅವರೇನು ಆ್ಯಕ್ಟ್ ಮಾಡಬೇಕಾಗಿಲ್ಲ ತಮಿಳು ತೆಲುಗುಲಿ, ಏನು ದೊಡ್ಡ ಮೇನ್ ಕ್ಯಾರೆಕ್ಟರ್ ಕೊಡೋಲ್ಲ. ಅದು ಶಿವರಾಜ್ ಕುಮಾರ್ ಅವ್ರು ತಿಳ್ಕೊಬೇಕು. ಶಿವರಾಜ್ ಕುಮಾರ್ ಅವ್ರನ್ನ ಅವ್ರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನಮ್ಮ ಕರ್ನಾಟಕಕ್ಕೆ ಬರೋಕ್ಕೆ ಶಿವರಾಜ್ ಕುಮಾರ್ನ ಒಂದು ಚಿಕ್ಕ ಚಾನ್ಸ್ ಕೊಟ್ಬಿಟ್ಟು, ಯಾಕೆ ಶಿವರಾಜ್ ಕುಮಾರ್ಗೆ ಫುಲ್ ಲೆಂತ್ 5,000 ಅಡಿ 7,000 ಅಡಿ ಉದ್ದ ಇರೋ ಕ್ಯಾರೆಕ್ಟರ್ಸ್ ಕೊಡೋಲ್ಲ, ಚಿಕ್ಕ ಕ್ಯಾರೆಕ್ಟರ್ ಕೊಡ್ತಾರೆ. ಅದು ಅಲ್ಲಿ ಅವರ ಒಂದು ವ್ಯಾಪಾರದ ಮೂಲ. ಏನು ಅಂದರೆ ಶಿವರಾಜ್ ಕುಮಾರ್ನ ಹಾಕ್ಕೊಂಡ್ರೆ ನಮಗೆ ಸ್ವಲ್ಪ ಕರ್ನಾಟಕ ಎಂಟ್ರಿ ಚೆನ್ನಾಗಾಗುತ್ತೆ ಅಂತ. ಆದ್ದರಿಂದ ಶಿವರಾಜ್ ಕುಮಾರ್ 150 ಪಿಕ್ಚರ್ ಮಾಡಿದ್ದಾರೆ, ಎಂತೆಂಥ ಪಿಕ್ಚರ್ಗಳು ಮಾಡಿದ್ದಾರೆ. ಅವ್ರಿಗೇನು ಬೇರೆ ಲ್ಯಾಂಗ್ವೇಜ್ ಬೇಕಾಗಿಲ್ಲ, ಅವರೇನು ಹೊಸಬರಲ್ಲ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಅವರು ಕನ್ನಡದ ಪರ ನಿಂತ್ಕೋಬೇಕು ಅನ್ನೋದು ನಮ್ಮ ಆಸೆ. ಸರ್, ಕೊನೆ ಪ್ರಶ್ನೆ. ಈಗ ಶಿವರಾಜ್ ಕುಮಾರ್ ಇರ್ಬೋದು ಅಥವಾ ಇನ್ನಿತರ ದೊಡ್ಡ ನಟರೇ ಇರ್ಬೋದು, ಕನ್ನಡದ ವಿಚಾರಗಳಲ್ಲಿ ಬಿಚ್ಚು ಮನಸ್ಸಿನಿಂದ ಮಾತನಾಡದೇ ಇರುವಂಥದ್ದು ಈ ಪ್ಯಾನ್ ಇಂಡಿಯಾ ಮೂವಿಯ ಒಂದು ಸೈಡ್ ಎಫೆಕ್ಟ್ಸ್ ಅನ್ಸುತ್ತಾ? ಅಥವಾ ಪ್ಯಾನ್ ಇಂಡಿಯಾ ಮೂವಿ ಅನ್ನುವಂಥ ಹೊಸ ಒಂದು ಕಾನ್ಸೆಪ್ಟ್ ಹುಟ್ಟಾಕಿದ್ದೀವಿ, ಅದರ ಸೈಡ್ ಎಫೆಕ್ಟ್ಸ್ ಅನ್ಸುತ್ತೆ? ಪ್ಯಾನ್ ಇಂಡಿಯಾ ಎಲ್ಲ ಪಿಕ್ಚರ್ಗಳು ಹೋಗಬೇಕು ಅಂತ ಇತ್ತೀಚೆಗೆ ಸ್ಟಾರ್ಟ್ ಆಗಿದ್ದು. ಹಿಂದಿಂದ ನಮ್ಮ ಕನ್ನಡ ಚಿತ್ರಗಳು, ನನ್ನ ನಾಗರೋಳೆ 8 ಲ್ಯಾಂಗ್ವೇಜಿಗೆ ಡಬ್ಬಾಗಿತ್ತು. ಅಂಥ ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರೊಡ್ಯೂಸ್ ಆಯಿತು. ಬೇಕಾದಷ್ಟು ಹಲವಾರು ಚಿತ್ರಗಳು ಬೇರೆ ಕನ್ನಡದಲ್ಲಿ, ನಾಗರಾವು 5-6 ಲ್ಯಾಂಗ್ವೇಜ್ನಲ್ಲಾಗಿತ್ತು, ಶರ್ಪಂಜರ ಎಲ್ಲ 2-3 ಲ್ಯಾಂಗ್ವೇಜಲ್ಲಾಗಿತ್ತು. ಪ್ಯಾನ್ ಇಂಡಿಯಾ ಅನ್ನೋದು ಹೊಸ ವರ್ಡ್ ಅಷ್ಟೇ. ಈ ಪ್ಯಾನ್ ಇಂಡಿಯಾನೇ ಕೆಲವು ಚಿತ್ರಗಳನ್ನ ಕೊಂದಿದೆ. ಈಗ ಈ ಕೆಲವು ಹೀರೋಗಳು ಅವ್ರಿಗೇನಾಗಿದೆ, ಅವ್ರು ಯಾಕೆ ಹೊರಗೆ ಬರ್ತಾಯಿಲ್ಲ ಅಂದರೆ, ಅವ್ರಿಗೆ ಎಲ್ಲಿ ನಮ್ಮ ಬಾಂಬೆಯಲ್ಲಿ ನಮ್ಮ ಪಿಕ್ಚರ್ ಬಿಡಲ್ವೋ, ತಮಿಳಲ್ಲಿ ಪಿಕ್ಚರ್ ಬಿಡಲ್ವೋ ಅನ್ನೋದು ಅವರ ಒಂದು ಪ್ರಶ್ನೆ ಆಗಿದೆ. ಬಟ್ ಎಲ್ಲದಕ್ಕೂ, ಯಾಕೆಂದರೆ ಅವ್ರು ಏಣಿ ಹತ್ತಿರೋದೇ ಕನ್ನಡದ ಏಣಿಯಿಂದ. ಅದರಿಂದ ಕನ್ನಡದ ಏಣಿನ ಒದಿಬಾರ್ದು. ಏನೇ ಆಗಲಿ ಬೇಕಾದ್ರೆ ಅದನ್ನು ಸ್ಯಾಕ್ರಿಫೈಸ್ ಮಾಡಬೇಕು. ರಾಜ್ಕುಮಾರ್ ಅವರು ಸ್ಯಾಕ್ರಿಫೈಸ್ ಮಾಡಿ ಬರೀ ಕನ್ನಡನೇ ಮಾಡಿಕೊಂಡು ಒಂಥರ ಏನು ಹೇಳ್ಬೋದು, ಕಿಂಗ್ ಆಗಿದ್ದರು. ಸೊ ಆದ್ದರಿಂದ ಫಸ್ಟ್ ಕನ್ನಡ, ಯಾಕಂದ್ರೆ ನಾವು ಹುಟ್ಟಿದ್ದು ನಾಡು, ಮಣ್ಣು, ನಮ್ಮ ಗಾಳಿ, ನೀರು, ಇದನ್ನೆಲ್ಲ ನಾವು ಅದಕ್ಕೆ ಋಣ ನಾವು ಇನ್ಯಾವುದನ್ನು ತೀರ್ಸೋಕ್ಕಾಗೋದಿಲ್ಲ. ಕನ್ನಡಕ್ಕೆ ನಾವು ಬೆಲೆ ಕೊಡಬೇಕು. ಕನ್ನಡಕ್ಕೆ ಯಾವಾಗಲೂ ಅದಕ್ಕೆ ಅಗ್ರಸ್ಥಾನ ಕೊಡಬೇಕು.
ಧನ್ಯವಾದ ಸರ್, ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ರಾಜೇಂದ್ರ ಸಿಂಗ್ ಬಾಬು ಅವರು ಹೇಳ್ತಾ ಇರುವಂಥ ಮತ್ತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಪ್ರಮೋದ್, TV9 ಬೆಂಗಳೂರು.